ಸೊ ಈಗ ನೋಡತ್ತಿರಲ್ಲ ಇದು ಗೋಬರ್ ಗ್ಯಾಸ್ ಅಂತ. ಅಂದ್ರೆ ಗೋಬರ್ ಗ್ಯಾಸ್ ಅಂದ್ರೆ ಅದ್ರಾಗ ಐತಲ್ರಿ ಗೊಬ್ಬರಿಂದ ಗ್ಯಾಸ್ ರೆಡಿ ಮಾಡೋದು. ಅಂದ್ರೆ ನಿಮ್ಮ ಗೊಬ್ಬರ ಹಾಕಿ, ನೀವು ಗೊಬ್ಬರ ಅಲ್ರಿ, ನಿಮ್ಮ ದನಗಳ ಗೊಬ್ಬರ ಹಾಕಿ ಗ್ಯಾಸ್ ರೆಡಿ ಮಾಡ್ಬೋದು. ಇದ್ರದ್ದು ಪೂರ್ತಿ ವ್ಲಾಗ್ ಮಾಡಿದ್ವಿ. ಅದರದ್ದು ಲಿಂಕ್ ಇಲ್ಲಿ ಬರ್ತಿರ್ತದೆ ನೋಡ್ರಿ ಐಕಾನ್ಯಾಗ, ಇಲ್ಲ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ, ಅದು ನೋಡ್ಕೊಂಬಂದಿದ್ದು ನೋಡ್ರಿ. ಆ್ಯಂಡ್ ಅದು ನೋಡಿದವ್ರು ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಇನ್ 3, 2, 1 ಗೋ. ಸೊ ಹೆಲೋ ಗರ್ಲ್ಸ್ ಆ್ಯಂಡ್ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಎದಕ್ಕಿರಿಪ್ಪ ಅಂದ್ರೆ ಗೋಬರ್ ಗ್ಯಾಸದ್ದು ಒಂದು ವ್ಲಾಗ್ ಮಾಡಿದ್ವಲ್ರಿ. ಆ್ಯಂಡ್ ಆ ವ್ಲಾಗ್ ಆಗಾನ 21 ದಿನಕ್ಕೆ ಗ್ಯಾಸ್ ರೆಡಿ ಆಗುತ್ತೆ ಅಂತ ಹೇಳಿದ್ದೆ. ಆ್ಯಂಡ್ 21 ದಿನ ಎಲ್ಲ ಭಾಳ ದಿನ ನಾವು ವ್ಲಾಗ್ ಮಾಡ್ಲಾರ, ಯಾಕಂದ್ರೆ 1 ತಿಂಗಳ ಮ್ಯಾಗ ಆಯ್ತು ರೀ. ಚಲೋ ದಿನ ಇರ್ಲಾರ್ಕ ಗ್ಯಾಸ್ ಓಪನಿಂಗ್ ಮಾಡಿದ್ದಿಲ್ಲ. ಸೊ ಚಲೋ ದಿನ ನೋಡಿ ನಿನ್ನೆ ಮೊನ್ನೆ ಮಾಡ್ಯಾರ ಗ್ಯಾಸದ್ದು, ಒಳ್ಳೆ ಹುಷಾರು ರೀ. ಸೊ ಇವತ್ತು ವ್ಲಾಗ್ ಮಾಡೋಣ ರೀ. ಆ್ಯಂಡ್ ಅವತ್ತು ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಬೋದು, ಯಾಕಂದ್ರೆ ಅವತ್ತು ನಾನು ಕಾಲೇಜಿದ್ದು ಡ್ಯೂ ಟು ಸಮ್ ಇಶ್ಯೂಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇಲ್ಲಿ ಐತ್ರಿ ಅದು ಎಷ್ಟು ಬೇಕು ನೋಡ್ರಿ, ಪೂರ್ತಿ ಉಬ್ಬಿಟ್ಟೈತ್ರಿ ಅದು ಪೂರ. ಆ್ಯಂಡ್ 21 ದಿನ ಅಲ್ರಿ, 18 ದಿನಕ್ಕೆ ಪೂರ ಉಬ್ಬಿಟ್ಟಿತ್ತು. ಆ್ಯಂಡ್ ಅದಾಗನ ಏನಂತಾರಲ್ರಿ, ಭಾಳ ವೇಸ್ಟ್ ಆಯ್ತು ರೀ ಗ್ಯಾಸ್. ಯಾಕಂದ್ರೆ ಅಲ್ಲಿ ಈಗ ಗೊತ್ತದ್ನು, ಸೊ ಅಲ್ಲಿ ಬೀಳಾತಿ ವೇಸ್ಟೇಜ್. ಇದು ಗ್ಯಾಸ್ ಭಾಳ ಆಗಿ ಸ್ಟಾಕ್ ಉಳ್ದು ಇಲ್ಲಿ ಉಪಯೋಗ ಆಗತ್ತೆ ಇದ್ರಾಗ. ಸೊ ದ್ಯಾಟ್ಸ್ ದ ಮೇನ್ ರೀಸನ್. ಭಾಳ ದಿನ ಬಿಡಕ್ಕೆ ಹೋಗ್ಬೇಡ್ರಿ, ಚಲೋ ದಿನ ನೋಡಿ ದರ್ದಾರ ಓಪನಿಂಗ್ ಮಾಡಿಬಿಡ್ರಿ ಯಾರು ಇದ್ದವ್ರು. ಆ್ಯಂಡ್ ಇದು ವೇಸ್ಟೇಜ್ ಇದು ಗೊತ್ತೈತ್ರಿ, ಆ ವಿಡಿಯೋದಾಗ ಹೇಳೀನಿ. ಆ್ಯಂಡ್ ವೇಸ್ಟೇಜ್ ಹೆಂಗೆ ಬೀಳತ್ತಂದ್ರೆ ಇದ್ರಾಗ ಬೀಳ್ತತ್ರಿ. ಆ್ಯಂಡ್ ಇದ್ರಾಗ ಬಿದ್ದಿದ್ದು ನಾವು ಇದ್ರಾಗ ಹಾಕೊಂಡು ಪಂಪಿಗೆ ಈ ಪೈಪ್ ಸಿಗಿ ಇದು ಜಾಯಿನ್ ಹೊಡೆದು ಅಲ್ಲಿ ಪೈಪಿಗೆ ಜಾಯಿನ್ ಕೊಟ್ಟಿವ್ರಿ. ಆ ಪೈಪ್ ಎಲ್ಲಿಗೆ ಹೋಗುತ್ತಂದ್ರೆ ಕಬ್ಬಿಗೆ ಹೋಗುತ್ತೆ ರೀ ಡೈರೆಕ್ಟ್. ಅಂದ್ರೆ ಮೋಟ್ರ್ ಪೈಪ್ ರೀ ಅದು, ಬೋರಿನ ನೀರಿಂದ ಅದಕ್ಕೆ ಕನೆಕ್ಟಾಗಿ ಸೀದಾ ಕಬ್ಬಿನಿಂದ ಎಲ್ಲ ಕುಂತದೆ. ಸೊ ಇಷ್ಟ ರೀ. ಆ್ಯಂಡ್ ಇದು ಯೂಸ್ ಐತ್ರಿ, ಬಟ್ ಉಳ್ಕೆ ಅದು ಹೊಲಸಿಗೆ ಹೋತಂದ್ರೆ ಹೋತ ಅದ ಒಂದು ಅಜ್ಜಿ. ಆ್ಯಂಡ್ ಅದನ್ನು ಬಿಟ್ರೆ ಮತ್ತೇನ್ರಿಪ್ಪ ಅಂದ್ರೆ ಇದ್ರ ಬಗ್ಗೆ ಏನು ಹೇಳಿ ಜರತ್ತಿಲ್ಲ ರೀ, ಯಾಕಂದ್ರೆ ಆ ವಿಡಿಯೋದಾಗ ಹರ್ರೊಂದು ಹೇಳಿ ಅದ್ರಾಗ ಏನು ಉಳಿದಿಲ್ಲ ಹೇಳೋದು. ಆ್ಯಂಡ್ ಇದನ್ನು ಚಲೋ ತಂದು ನೋಡ್ಕೋಬೇಕ್ರಿ ಅಷ್ಟ. ದನ ನಾಯಿ ಕುನ್ನಿ ಬೆಕ್ಕಾಗಿಕ್ಕ ಮತ್ತು ಹರಿದ್ರೆ ಮುಗೀತು. ಆ್ಯಂಡ್ ಆ ವ್ಲಾಗ್ ನೋಡಿದವ್ರು ಸ್ವಲ್ಪ ಮಂದಿ ಕಮೆಂಟು ಹಾಕಿದ್ರು, ಅಣ್ಣ ಇದನ್ನ ಅಪ್ಲಿಕೇಶನ್ ಎಲ್ಲಿ ಹಾಕೋದು, ಅವ್ರ ಮೊಬೈಲ್ ನಂಬರ್ ಕೊಡ್ರಿ ಅಂತ. ಅವ್ರ ಮೊಬೈಲ್ ನಂಬರ್ ಇಲ್ಲಿ ಕೊಟ್ಟಿರ್ತೀನಿ 6364073790 ಅಂತ. ಇದು ನಮ್ಮ ಅಣ್ಣಾರದ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ, ಅವ್ರು ಯಾರಿಗೆ ಹೇಳ್ತಾರೆ. ಸೊ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಆ್ಯಂಡ್ ಇನ್ನೊಬ್ರು ಕೇಳಿದ್ರೆ ಈ ಗ್ಯಾಸ್ ಅಲ್ಲೇ ಅಟ್ಟ ಯಾಕೆ ಬರ್ಬೇಕಪ್ಪ, ಇಲ್ಲೇ ಹಸಿ ಹೋಗ್ಬೋದಲ್ಲ ಅಂತ. ಇಲ್ಲೇ ಹಸಿ ಹೋಗಂಗಿಲ್ಲ ರೀ, ಅದು ಅದಕ್ಕಂದ್ರೆ ಇಲ್ಲೆಲ್ಲ ತುಂಬ್ಕೊಂಡಿರುತ್ತೆ ರೀ. ಸೊ ಅಲ್ಲೇ ನೋಡ್ರಿ ಅಷ್ಟು ನೀರು ತುಂಬ್ಕೊಂಡಿರುತ್ತೆ, ಅದಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಮುಟ್ಟ ನೀರು ತುಂಬಿರ್ತೈತೆ ರೀ, ಇದ್ರ ಮ್ಯಾಗ ಗ್ಯಾಸ್ ಇರ್ತೈತೆ, ಗ್ಯಾಸ್ ಮ್ಯಾಗಿನ ಮ್ಯಾಗ ಹೋಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ಸೇಮ್, ಸೊ ಅಲ್ಲಿ ಬಿಟ್ರೆ ನೀರು ತುಂಬಿರ್ತೈತೆ, ಅದಕ್ಕೆ ಅಲ್ಲಿ ಹಸಿ ಹೋಗಂಗಿಲ್ಲ ರೀ ಗ್ಯಾಸ್. ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಏನಂದ್ರೆ ಇದನ್ನು ಕೇಳಿದ್ರು ಭಾಳ ಜನ, ಅಂದ್ರೆ ಈ ಎರಡು ಹೊಲೆ ಇರ್ತಲ್ಲ, ಇದ್ರಾಗ ಹೋಗಿ ಗ್ಯಾಸ್ ಹೋಗ್ಬೋದಲ್ಲ ಅಂತ. ಗ್ಯಾಸ್ ಹೋಗಂಗಿಲ್ಲ ರೀ, ಯಾಕಂದ್ರೆ ಪೂರಾ ಪೈಪ್ ತಳಗಿನ ಮಟ್ಟ ಐತಿ ನೀರಾಗ. ಸೊ ಗ್ಯಾಸ್ ಹೋಗಂಗಿಲ್ಲ, ಇಷ್ಟ ರೀ. ಆ್ಯಂಡ್ ಇದನ್ನ ಡೈಲಿ ಯೂಸ್ ಮಾಡ್ಕೋತಾರಲ್ಲ, ಡೈಲಿ ಯೂಸ್ ಇರ್ತಲ್ಲ ರೀ ಗ್ಯಾಸ್ ಯಾರಿಗೆ, ಅವ್ರಿಗೆ ಚಲೋ ರೀ ಇದು. ಅಂದ್ರೆ ಗೊಬ್ಬರ ಅರ್ಧ ತಕ್ಕಂಗೆ ಇರ್ಬೇಕು, 45 kg ಏನಿಲ್ಲ ಅಷ್ಟು ಇರ್ಬೇಕು ರೀ. ಅಷ್ಟಿದ್ರೆ ಡೈಲಿ ಯೂಸಿಗೆ ನಡೀತದೆ, ಬೇಕಾದಂಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಗ್ಯಾಸ್ ಹೆಂಗೆ ಬರುತ್ತೆ ರೀ ಅಂದ್ರೆ ಹಚ್ಚಿ ತೋರಿಸ್ತೀನಿ ರೀ, ಅದು ಬೇರೆ. ಆ್ಯಂಡ್ ಹೆಂಗೆ ಬರ್ತಂದ್ರೆ ಈ HP ಇಂಡಿಯನ್ ಅಂತ ಯೂಸ್ ಮಾಡ್ತೀವಲ್ಲ, ಹೆಂಗೆ ಅದ್ರ ಫೋರ್ಸ್ ಇಷ್ಟ ಇದ್ದರೂ ಬಟ್ ಭಾಳ ಇರುತ್ತೆ ರೀ. ಇದ್ರ ಹಂಗಲ್ರಿ, ಪೂರ ಎತ್ತರಕ್ಕೆ ಬರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬರ್ತಂತಲೇ ಹೇಳ್ಬೋದು. ಸೊ ಹಂಗೆ. ಆ್ಯಂಡ್ ಏನು ಮುಂದೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಏನು ಹಾಕೋಬೇಕು ರೀ 45 kg ಡೈಲಿ ಹಾಕೋದು ಹೋಗ್ಬೇಕು. ಆ್ಯಂಡ್ ಅಂದರೆ ಯೂಸ್ ಇದ್ದಿದ್ದೆ ನಾವು ಯೂಸ್ ಏನಾದ್ರು ಭಾಳ ಇಲ್ಲ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಹಾಕ್ಬೋದು. ಆ್ಯಂಡ್ ಹಂಗೆ ಯೂಸ್ ಮಾಡ್ಕೊಂಡು ಹೋಗಿದ್ರಿ ಇನ್ನು. ಅದನ್ನು ಬಿಟ್ಟರೆ ಬೇರೆದವ್ರು ಏನು ಏನೂ ಕೇಳಿಲ್ಲ, ಹೋದ ವ್ಲಾಗದ ಕಮೆಂಟ್ಸ್ಗಳು ಏನು ಓದೀನಿ. ಆ್ಯಂಡ್ ಇಷ್ಟ ರೀ. ಕಾಂಟ್ಯಾಕ್ಟ್ ನಂಬರ್ ಅಂತೂ ಆಗಲೇ ಕೊಟ್ಟಿನಿ, ಆ್ಯಂಡ್ ಇನ್ನೂ ಕೂಡ ಆದ್ಮೇಲೆ ಇಲ್ಲಿ ಸ್ಕ್ರೀನ್ ಮೇಲೆ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ಅವರೇ ಹೇಳ್ತಾರೆ ಇದನ್ನು ಹೆಂಗೆ ಏನೇನು. ಆ್ಯಂಡ್ ಬರ್ರಿ ಏನಂದ್ರೆ ಗ್ಯಾಸ್ ಹಚ್ಚೋದು ತೋರಿಸ್ತೇನೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಾಯ್ತು ನಿಮಗೆ,
ನನ್ನ ಫೋನ್ ಅಪ್ಗ್ರೇಡ್ ಮಾಡೀನಿ, ಕ್ವಾಲಿಟಿ ಅಂತೂ ಚಲೋ ಇರ್ತಂದು ಗೊತ್ತೈತಿ. ಯಾಕಂದ್ರೆ ಫೋನ್ ಅಪ್ಗ್ರೇಡ್ ಆಗೈತ್ರಿ. ಅದಕ್ಕೆ ಯಾವ ಫೋನ್ ಅಂತ ಮಿರರ್ ಮುಂದೆ ಹೇಳ್ತೀನಿ. ಆ್ಯಂಡ್ ಇಷ್ಟ ರೀ, ಬರ್ರಿ. ರೀ ಇಲ್ಲೇನು ಮಾಡತ್ತೀರಿ? ಸೊ ಇಲ್ಲೈತ್ರಿ ಗ್ಯಾಸ್. ಸೊ ಇಷ್ಟ ಆಗ್ತದೆ ನೋಡ್ರಿ. ಎರಡು ಕಡೆ ಸೇಮ್ ರೀ. ಈಗ ನಮ್ಮ HP ಗ್ಯಾಸ್ದಾಗ ಈಚೆ ಕಡೆ ಸೌಂಡ್ ಈಚೆ ಕಡೆ ದೊಡ್ಡದಿರುತ್ತೆ, ಇದ್ರ ಹಂಗಲ್ಲ, ಎರಡು ಸೇಮ್ ಹಿಂಗೆ ಆಗ್ತದೆ. ಇಷ್ಟ ನೋಡ್ರಿ. ಆ್ಯಂಡ್ ಏನ್ರಿಪ್ಪ ಅಂದ್ರೆ ಸಿನಿಮ್ಯಾಟಿಕ್ಸ್ ಎಂಜಾಯ್ ಮಾಡಿರಿ. ಏನು ಚಿಂತಿಲ್ಲ ತಗೋರಿ, ನಮಗೆ ಗ್ಯಾಸು ಅಂತ ಚಾ ಮಾಡೋದೇನ ಇನ್ನು ಮುಂದೆ ಆರಾಮ್ ಚಾ ಮಾಡ್ಬೋದು. ಇದು ಏನಂತ ನಮ್ಮ ಮೊದಲಿನ ವ್ಯೂವರ್ಸ್ಗಳಿಗೆ ಗೊತ್ತಾಗತ್ತೆ ಅಷ್ಟೆ. ಯಾಕಂದ್ರೆ ಒಂದು ಚಾ ಕತೆ ಇತ್ತು ನಮ್ದೊಂದು ಕತೆ ಇತ್ತು ಇಲ್ಲಿ ಇದೇ ಜಾಗದಾಗ. ಸೊ ಅದಕ್ಕೆ ಆ್ಯಂಡ್ ಬಿಡ್ಲಿ. ಸೊ ಇದ್ರದ್ದೇನ್ರ ಅಡುಗೆ ಮಾಡೋದು ಹೆಂಗೆ ಏನೇನು ನೋಡೋದು ರೈತರ ಮುಂದೆ ಬರೋ ವಿಡಿಯೋಸ್ಗಳು ಎಲ್ಲ ನೋಡ್ಕೊತೀನಿ. ಮುಂದೆ ಬರೋ ವಿಡಿಯೋಸ್ ಎಲ್ಲ ನೋಡ್ಕೊತೀವಿ ರೀ, ಅದ್ರಾಗ ಬರ್ತಾವೆ. ಆ್ಯಂಡ್ ಅದು ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಹೊಡ್ರಿ, ಗಂಟೆ ಹೊಡ್ರಿ, ಬಂದ್ಕೊಳ್ಳಿ ನೋಡ್ರಿ. ಬರ್ರಿ. ಸೊ ಅದಕ್ಕೆ ಇದು iPhone XR. ಆ್ಯಂಡ್ ಇನ್ನು ಮುಂದೆ ಬರೋಲಾಗೆಲ್ಲ ಇದ್ರಾಗೆ ಇರ್ತಾವೆ, ಅಂದ್ರೆ ಇದೇ ಫೋನ್ಲಿ ಶೂಟ್ ಆಗ್ತಾ. ಆ್ಯಂಡ್ ಈ ವ್ಲಾಗ್ ಇಂಟ್ರೆಸ್ಟ್ ಆಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಕೊಳತ್ ಇದು ಏನಾಗ ಅಂದ್ರೆ ನೀರ್ನೇ ರಶ್ ಉಳಿದಿರ್ತೈತೆ ರೀ, ಕಂಡು ಬಿಟ್ಟು ಆರ್ತೈತೆ ರೀ. ಆತ ಸೊ